ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡವನ್ನು ಕೇಳೋಣ. ನಾನು ಮಲೇಷಿಯಾದ ಸರ್ವಿಯನ್ ರಾವ್ ಮತ್ತು ನಾನು ಭಗವದ್ ಧರ್ಮಕ್ಕೆ ಹೊಸ ಭಕ್ತನಾಗಿದ್ದೇನೆ. ನನ್ನ ಕುಟುಂಬದವರೊಂದಿಗೆ ನಾನು 2025ರಲ್ಲಿ ಈ ದೈವಿಕ ಮಾರ್ಗವನ್ನು ಪ್ರವೇಶಿಸಿದೆವು. ಕಳೆದ ತಿಂಗಳು ನನ್ನ ಸಂಪೂರ್ಣ ಕುಟುಂಬದವರೊಂದಿಗೆ ನಾನು ವರದೀಕ್ಷಾ ಮಾಲೆಯನ್ನು ಧರಿಸಿದ್ದೆ. ಆ ಅವಧಿಯಲ್ಲಿ ನನ್ನ ಕೆಲಸದ ಸ್ಥಳದಲ್ಲಿ ನಾನು ಬಹಳಷ್ಟು ಗೊಂದಲ ಮತ್ತು ಸಂಘರ್ಷವನ್ನು ಎದುರಿಸುತ್ತಿದ್ದೆ. ನನ್ನ ಮನಸ್ಸು ತುಂಬ ಅಶಾಂತವಾಗಿತ್ತು ಮತ್ತು ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡುವ ನಿರ್ಧಾರವನ್ನು ಸಹ ಮಾಡಿಕೊಂಡಿದ್ದೆ. ನಾನು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದಾಗ ನನ್ನ ತಕ್ಷಣದ ಮೇಲಾಧಿಕಾರಿಯು ಅದನ್ನು ಸ್ವೀಕರಿಸಲು ನಿರಾಕರಿಸಿದರು. ಬದಲಾಗಿ ಕೆಲವು ದಿನಗಳ ರಜೆ ತೆಗೆದುಕೊಂಡು ರಜೆ ಮುಗಿದ ನಂತರ ಮತ್ತೆ ಕೆಲಸಕ್ಕೆ ಸೇರಲು ಸಲಹೆ ನೀಡಿದರು. ಮತ್ತು ಆಗ ಈ ಪವಾಡ ಸಂಭವಿಸಿತು. ಕೆಲಸದ ಮೇಲಿನ ಆಸಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರಿಂದ ಭಾರವಾದ ಹೃದಯದಿಂದ ನಾನು ಕೆಲಸಕ್ಕೆ ಮರಳಿದೆ. ಆದರೆ ನನಗೆ ಅಚ್ಚರಿಯಾಗುವಂತೆ ನನ್ನ ವ್ಯವಸ್ಥಾಪಕ ಮತ್ತು ವಿಭಾಗದ ವ್ಯವಸ್ಥಾಪಕರು ನನ್ನನ್ನು ಕರೆಸಿ ಟೆಕ್ನಿಷಿಯನ್ ಹುದ್ದೆಯಿಂದ ಲೈನ್ ಲೀಡರ್ ಹುದ್ದೆಗೆ ಬಡ್ತಿ ನೀಡಿ ಜೊತೆಗೆ ವೇತನದ ಹೆಚ್ಚಳವನ್ನು ಘೋಷಿಸಿದರು. ನಾನು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿದ್ದೆ ಮತ್ತು ನಾನು ಕೇಳುತ್ತಿದ್ದದ್ದನ್ನು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಅಲ್ಲದೆ ಇನ್ನೊಂದು ರಾಜ್ಯದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ತರಬೇತಿ ಕೋರ್ಸ್ಗೆ ಕಂಪನಿಯೇ ಪ್ರಾಯೋಜಕತ್ವ ವಹಿಸುವುದಾಗಿ ತಿಳಿಸಿದರು. ಈ ಪವಾಡವನ್ನು ನಾನು ನನ್ನ ತಾಯಿಯೊಂದಿಗೆ ಹಂಚಿಕೊಂಡಾಗ ಅವರು ನಮ್ಮ ಅತ್ಯಂತ ಪ್ರಿಯರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿ ವಿನಮ್ರವಾಗಿ ಸಹಾಯ ಮಾಡಲು ಕೇಳಿಕೊಂಡಿದ್ದೇನೆ ಎಂದು ಹೇಳಿದರು ಮತ್ತು ತಕ್ಷಣವೇ ಈ ಅಪಾರ ಆಶೀರ್ವಾದವು ಪ್ರಕಟಗೊಂಡಿತ್ತು. ಈಗ ನಾನು ಶಾಂತ ಮನಸ್ಸಿನಿಂದ ಯಾವುದೇ ಸಂಘರ್ಷವಿಲ್ಲದೆ ಮತ್ತು ನವೋತ್ಸಾಹದಿಂದ ನನ್ನ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಆಶೀರ್ವಾದಕ್ಕಾಗಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನಾನು ಎಂದೆಂದಿಗೂ ಅವರಿಗೆ ಋಣಿಯಾಗಿರುತ್ತೇನೆ.